ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರದ ಜೀ ಕನ್ನಡ ಸೀರಿಯಲ್ಗಳ TRP ಅನದರ್ ಲೆವೆಲ್ ಹೋಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಸೀರಿಯಲ್ಗಳ TRP ಜಾಸ್ತಿ ಆಗೋಗಿದೆ. ಇದ್ದಕ್ಕಿದ್ದಂಗೆ ನಮ್ಮ ಜನಗಳು ಜೀ ಕನ್ನಡಕ್ಕೆ ಈಗ ಇದ್ದಕ್ಕಿದ್ದಂಗೆ ಒಕ್ಕೋಬಿಟ್ಟಿದ್ದಾರೆ. ಮೊದಲೆಲ್ಲ ಸ್ವಲ್ಪ ಮಧ್ಯದಲ್ಲಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು 2-3 ವಾರ. ಈಗ ಮತ್ತೆ ಜನಗಳು ಜೀ ಕನ್ನಡ ಸೀರಿಯಲ್ಗಳಿಗೆ ಕನೆಕ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಸೀರಿಯಲ್ಗಳ TRP ಜಾಸ್ತಿ ಆಗಿದೆ. ಮೊದಲಿಗೆ ಒಂದು 2-3 ವಾರ ತುಂಬ ಕಡಿಮೆ TRP ಪಡ್ಕೊಂಡಿತ್ತು ಕನ್ನಡ ಸೀರಿಯಲ್ಲು. ಈಗ ಮತ್ತೆ ಟಾಪಲ್ಲಿ ಬಂದಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು ಕನ್ನಡ ಸೀರಿಯಲ್ಲು 5.9 ಇದೆ. ಅರ್ಬನ್ ಬಂದು 5.1 ಇದೆ. ನಂಬರ್ 1ನಲ್ಲಿದೆ ಈಗ TRPಲಿ. ನಂಬರ್ 2ನಲ್ಲಿ ಬಂದು ಅಣ್ಣಯ್ಯ ಸೀರಿಯಲ್ಲು. ಇದು ನಿಜವಾಗ್ಲೂ ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಸೀರಿಯಲ್ಲು. ಅದರಲ್ಲೂ ಗುಂಡಮ್ಮನ ಸ್ಟೋರಿ ತುಂಬ ಚೆನ್ನಾಗಿ ತೊಗೊಂಡೋಗ್ತಿದ್ದಾರೆ ಜೀ ಕನ್ನಡ ಸೀರಿಯಲ್ ಅವರು. ಒಂಥರ ನೋಡೋದಕ್ಕೆ ಚೆನ್ನಾಗಿದೆ. ಒಬ್ಬೊಬ್ರು ತಂಗಿರ್ದು ಒಂದೊಂದು ಸ್ಟೋರಿ, ಅದು ನೋಡೋಕೆ ಒಂಥರ ಚೆಂದ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು ಅಣ್ಣಯ್ಯ ಸೀರಿಯಲ್ 5.7 ಇದೆ. ಅರ್ಬನ್ ಬಂದು 5.1 ಇದೆ. ನಂಬರ್ 3ನಲ್ಲಿ ಬಂದು ಅಮೃತಧಾರೆ ಸೀರಿಯಲ್ಲು. ಇದು ಕೂಡ ಫ್ಯಾಮಿಲಿ ಸ್ಟೋರಿನೇ. ಅರ್ಬನ್ ಪ್ಲಸ್ ರೂರಲ್ ಬಂದು 5.4 ಇದೆ. ಅರ್ಬನ್ ಬಂದು 5.2 ಇದೆ. ಇನ್ನು ನಂಬರ್ 4ಅಲ್ಲಿ ಬಂದು ಲಕ್ಷ್ಮೀ ನಿವಾಸ ಸೀರಿಯಲ್ ಇದೆ. ಇದು ಕೂಡ ಒಂಥರ ಕೂಡು ಕುಟುಂಬ. ಇದೇನು ಗೊತ್ತಾ, ಜೀ ಕನ್ನಡ ಸೀರಿಯಲ್ ಎಲ್ಲದಕ್ಕೂ ಕನೆಕ್ಟ್ ಆಗೋದು, ನಮ್ಮ ಜನಗಳು ಕನೆಕ್ಟ್ ಆಗೋದು. ಒಂಥರ ಎಲ್ಲ ಒಂದು ಕೂಡು ಕುಟುಂಬದಲ್ಲಿ ಹೆಂಗೆ ಒಬ್ಬೊಬ್ರು ಒಂದೊಂದು ಮಕ್ಕಳು ಹೆಂಗೆ ದಿಕ್ಕಾಪಾಲಾಗ್ತಾರೆ, ಅಂದರೆ ಒಬ್ಬೊಬ್ರು ಹೆಂಗೆ ಇರ್ತಾರೆ, ಯಾವ್ಯಾವ ಸ್ಟೋರಿ ಯಾವ್ಯಾವ ಥರ ಹೋಗುತ್ತೆ ಅನ್ನೋ ರೀತಿ ಇರುತ್ತೆ ಜೀ ಕನ್ನಡ ಸೀರಿಯಲ್ಸು. ಅದಕ್ಕೋಸ್ಕರ ನಮ್ಮ ಜನಗಳಿಗೆ ಬೇಗ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಈಗ ನಂಬರ್ 4ಅಲ್ಲಿ ಬಂದು ಲಕ್ಷ್ಮೀ ನಿವಾಸ, ಅರ್ಬನ್ ಪ್ಲಸ್ ರೂರಲ್ ಬಂದು 5.1 ಇದೆ. ಅರ್ಬನ್ ಬಂದು 4.6 ಇದೆ. ನಂಬರ್ 5 ಬಂದು ನಾನಿನ್ನ ಬಿಡಲಾರೆ. ನಾನು ಈ ಸೀರಿಯಲ್ ನೋಡಿಲ್ಲ, ಯಾರು ನೋಡಿದರೆ ಸ್ಟೋರಿ ಹೇಗಿದೆ ಅಂತ ಹೇಳಿ, ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ. ಅಫ್ಕೋರ್ಸ್ ಇಷ್ಟೊಂದು TRP ಬಂದಂದರೆ ಚೆನ್ನಾಗಿದ್ದೇ ಇರುತ್ತೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.0 ಇದೆ. ಅರ್ಬನ್ ಬಂದು 4.3 ಇದೆ. ಇನ್ನು ನಂಬರ್ 6ಅಲ್ಲಿ ಬಂದು ಆದಿಲಕ್ಷ್ಮಿ ಪುರಾಣ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 4.3 ಇದೆ. ಅರ್ಬನ್ ಬಂದು 3.3 ಇದೆ. ಈ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ಇನ್ನು ನಂಬರ್ 7 ಬಂದು ಬ್ರಹ್ಮಗಂಟು ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 3.9 ಇದೆ. ಅರ್ಬನ್ ಬಂದು 3.6 ಇದೆ. ಒಂದು ನಿಮಿಷ. ನಂಬರ್ 8ಅಲ್ಲಿ ಬಂದು ಕೃಷ್ಣ ರುಕ್ಕು ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.8 ಇದೆ. ಅರ್ಬನ್ ಬಂದು 2.8 ಇದೆ. ಸೇಮ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಸೇಮ್ ಇದೆ. ನಂಬರ್ 9ಅಲ್ಲಿ ಬಂದು ಶ್ರಾವಣಿ ಸುಬ್ರಹ್ಮಣ್ಯ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.0 ಇದೆ. ಅರ್ಬನ್ ಬಂದು 2.3 ಇದೆ. ಇನ್ನು ನಂಬರ್ 10ನೇ ಸ್ಥಾನದಲ್ಲಿರೋದು ಶ್ರೀ ರಾಘವೇಂದ್ರ ಮಹಾತ್ಮೆ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.7 ಇದೆ. ಅರ್ಬನ್ ಬಂದು 2.3 ಇದೆ. ಅಂದರೆ ಅರ್ಬನ್ ತುಂಬ ಚೆನ್ನಾಗಿದೆ. ಅರ್ಬನ್ ಪ್ಲಸ್ ರೂರಲ್ಗಿಂತ ಅರ್ಬನ್ 2.3 ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಇನ್ನು ರಕ್ತ ಸಂಚಾರ, ಅರ್ಬನ್ ಪ್ಲಸ್ ಅದೆಲ್ಲ ಮಧ್ಯಾಹ್ನ ಬರೋ ಸೀರಿಯಲ್ಲು. ರಕ್ತ ಸಂಚಾರ ಇರ್ಬೋದು 1.5, 1.4. ಸುಮಂಗಲಿ 2.4, 2.3. ಆಮೇಲೆ ಮನೆತನ 3.0, 2.9. ಅರ್ಬನ್ ಪ್ಲಸ್ ರೂರಲ್ ಈ ಥರ ಇದೆ. ತುಂಬ ಸೀರಿಯಲ್ಗಳು ಗೈಸ್. ಮೇಘಾ ಸಂದೇಶ 2.2, 1.9. ಈ ಥರ ಸಿಕ್ಕಾಪಟ್ಟೆ ಮಧ್ಯಾಹ್ನದ ಸೀರಿಯಲ್ಗಳು ಕೂಡ ತುಂಬ ಚೆನ್ನಾಗಿ TRP ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಈಗ ನಿಜವಾಗ್ಲೂ ಜೀ ಕನ್ನಡ ಸೀರಿಯಲ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅಣ್ಣಯ್ಯ ಸೀರಿಯಲ್ ಒಂದು ಚೆನ್ನಾಗಿದೆ. ಅದೇ ರೀತಿ ಆದಿಲಕ್ಷ್ಮಿ ಪುರಾಣ, ಅದು ಕೂಡ ಚೆನ್ನಾಗಿದೆ. ಅಮೃತಧಾರೆ ಕೂಡ ಚೆನ್ನಾಗಿದೆ. ನನಗೆ ಈ 3 ಸೀರಿಯಲ್ಗಳು ತುಂಬ ಇಷ್ಟ ಆಗುತ್ತೆ. ನಾನು ಇದರಲ್ಲಿ ಫೋನಲ್ಲಿ ನೋಡೋದು, ಸ್ಕ್ರೋಲ್ ಮಾಡಬೇಕಾದ್ರೆ ಸಿಗ್ತವೆ, ಬಟ್ ನೋಡ್ತೀನಿ. ತುಂಬ ಚೆನ್ನಾಗಿದೆ ಸ್ಟೋರಿಗಳೆಲ್ಲ. ಬೇರೆ ಸೀರಿಯಲ್ ನಾನು ಅಷ್ಟು ಕನೆಕ್ಟ್ ಆಗಿಲ್ಲ. ಕನ್ನಡ ಸೀರಿಯಲ್ ಇರ್ಬೋದು, ಅಷ್ಟೊಂದು ಕನೆಕ್ಟ್ ಆಗ್ತಾಯಿಲ್ಲ. ಏನೋ ಒಂಥರ ಏನೋ ಈಗ ನಿಧಿನ ಮತ್ತೆ ಲವ್ ಮಾಡೋದಂತೆ ತಗೊಂಡು ಹೋಗ್ತಿದ್ದಾರೆ ಕಥೆನ. ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಚೆನ್ನಾಗಿದೆ. ಬಟ್ ನನಗೆ ಅಷ್ಟು ಕನೆಕ್ಟ್ ಆಗಿಲ್ಲ ಅಂದರೆ ಕನ್ನಡ ಸೀರಿಯಲ್ಲು. ಚೆನ್ನಾಗಿದೆ ಸ್ಟೋರಿ. ಅಂದರೆ ನಮ್ಮ ಜನಗಳು ಏನಂತ ಹೇಳ್ತೀನಿ ನೋಡಿ, ಇಲ್ಲಿ ಸ್ಟೋರಿಗಿಂತ ಸ್ವಲ್ಪ ಏನಂತಾರೆ ಫೇವ್ರೇಟ್ ಅನ್ನೋ ಥರ ನೋಡ್ತಿದ್ದಾರೆ ನಮ್ಮ ಜನಗಳು ಹೊರತು ಇಲ್ಲಿ ಅಷ್ಟು ನಂಗೆ ನಿಜವಾಗ್ಲೂ ಸ್ಟೋರಿ ನಂಗೆ ಇಷ್ಟ ಆಗಿಲ್ಲ ಕನ್ನಡ ಸೀರಿಯಲು. ನಿಮಗೆ ಕನ್ನಡ ಸೀರಿಯಲ್ ಬಿಟ್ಟು ಯಾವ ಸೀರಿಯಲ್ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಏನಾರ ಕನ್ನಡ ಸೀರಿಯಲ್ ಬಗ್ಗೆ ನಾನೇನು ಹೇಳ್ತಾ ಇಲ್ಲ, ಬಟ್ ಆ ಸ್ಟೋರಿಗಿಂತ ಬೇರೆ ಸ್ಟೋರಿಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು.